ಮತ್ತೊಂದು ಮಹಾ ಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಸಜ್ಜಾಗ್ತಾ ಇದೆ. ವರೂರಿನ ಐತಿಹಾಸಿಕ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಈಗ ಕಾರ್ಯಕ್ರಮಕ್ಕೆ ಸಿದ್ಧತೆ ಆರಂಭ ಆಗಿದೆ. ಅದ್ದೂರಿಯಾಗಿ ವೇದಿಕೆಯನ್ನ ಮಾಡಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ಸನ್ಯಾಸಿಗಳು ಭಕ್ತರು ಕೂಡ ಆಗಮಿಸಿದ್ದಾರೆ. ಅಲ್ಲಿನ ಅಂತಿಮ ಹಂತದ ಸಿದ್ಧತೆ ಇದೆಲ್ಲದರ ಬಗ್ಗೆಯೂ ಕೂಡ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮತ್ತೊಂದು ಮಹಾ ಮಸ್ತಾಭಿಷೇಕ ಕಾರ್ಯಕ್ರಮಕ್ಕೆ ಐತಿಹಾಸಿಕ ನವಗ್ರಹ ಕ್ಷೇತ್ರ ವರೂರು ಮಧುವಣಗಿತ್ತಿಯಂತೆ ಸಜ್ಜಾಗಿದೆ. ಈಗಾಗಲೇ ಇಂದಿನಿಂದ 11 ದಿನಗಳ ಕಾಲ ಈ ಒಂದು ನವಗ್ರಹ ಕ್ಷೇತ್ರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಸೇರಿದಂತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದು, ಇದಕ್ಕಾಗಿ ಮಧುವಣಗಿತ್ತಿಯಂತೆ ಈಗಾಗಲೇ ಭವ್ಯವಾದಂತಹ ವೇದಿಕೆಯನ್ನ ಸಿದ್ಧ ಮಾಡಲಾಗಿದ್ದು, ಇನ್ನೇನು ಈಗಾಗಲೇ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಸಹಿತ ಸಾರ್ವಜನಿಕರು, ಮಹಿಳೆಯರು ಎಲ್ಲರೂ ಸಹಿತ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಈ ಒಂದು 11 ದಿನಗಳ ಕಾಲ ನಡೆಯುವಂತಹ ಈ ಒಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಮಠಾಧೀಶರು, ವಿವಿಧ ಗಣ್ಯರು, ರಾಜಕೀಯ ಗಣ್ಯರು ಸೇರಿದಂತೆ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಇದಕ್ಕಾಗಿ ಭವ್ಯವಾದಂತಹ ಒಂದು ಹಳೆಯ ಗತವೈಭವವನ್ನು ಸೃಷ್ಟಿ ಮಾಡುವಂತಹ ಒಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. 11 ದಿನಗಳ ಕಾಲ ಇಲ್ಲಿ ಈ ಒಂದು ವೇದಿಕೆ ಮೇಲೆ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇದಕ್ಕಾಗಿ ಸಹಿತ ಭವ್ಯವಾದ ವೇದಿಕೆಯನ್ನು ಸಹಿತ ಹಾಕಲಾಗಿದ್ದು, ಈ 11 ದಿನಗಳ ಕಾಲ ಅದ್ದೂರಿಯಾಗಿ ಈ ಒಂದು ನವಗ್ರಹ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳು ಸಹಿತ ಕಂಪ್ಲೀಟ್ ಆಗಿದ್ದು 11 ದಿನಗಳ ಕಾಲ ನವಗ್ರಹ ಕ್ಷೇತ್ರ ಮಧುವಣಗಿತ್ತಿಯಂತೆ ಕಂಗೊಳಿಸಲಿದೆ. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.